ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಅಣ್ಣಮ್ಮ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಸರ್ಜಾಪುರ ಗ್ರಾಮದ ರಥಬೀದಿಗಳಲ್ಲಿ ಮಹಿಳೆಯರು ಪೂರ್ಣ ಕುಂಭ ಕಳಸದೊಂದಿಗೆ ಹಾಗೂ ತಮಟೆ ವಾದ್ಯದೊಂದಿಗೆ ಅಣ್ಣಮ್ಮ ದೇವಿ ಉತ್ಸವ ಮೂರ್ತಿ, ಭುವನೇಶ್ವರಿ ತಾಯಿ ಹಾಗೂ ದೊಡ್ಡಣ್ಣ ಶೆಟ್ಟಿ ಮತ್ತು ಶಂಕರ್ನಾಗ್, ಪುನೀತ್ ರಾಜ್ಕುಮಾರ್ ರವರ ಮೂರ್ತಿಗಳನ್ನು ಮೆರವಣಿಗೆ ನಡೆಸಲಾಯಿತು. ಹಾಗೆಯೇ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಹಾಗೆಯೇ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮತ್ತು ಅನ್ನದಾಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಗಾಣಿಗ ಜನಾಂಗದ ಬಂಧುಗಳ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ಅಧ್ಯಕ್ಷರಾದ ಗೌರೀಶ್ ಶೆಟ್ಟಿರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆನಂದ್ ಕೆ ಮಂಡ್ಯ, ಗೌರವ ಅಧ್ಯಕ್ಷರಾದ ಎಸ್.ಟಿ. ನಾರಾಯಣಪ್ಪ, ರಾಮಸ್ವಾಮಿ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಗದೀಶ್ ಬಾಬು, ಮಾಜಿ ಸದಸ್ಯರಾದ ಶ್ರೀನಿವಾಸ್, ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ಪ್ರಭಾಕರ್, ಉಮೇಶ್, ಶಂಕರ್ ಮುರಳಿ, ಕೃಷ್ಣಪ್ಪ, ತಿಮ್ಮಪ್ಪ, ಹರೀಶ್, ವೆಂಕಟೇಶ್ ಮತ್ತೂಳು ಮತ್ತು ಸರ್ಜಾಪುರ ಗ್ರಾಮಸ್ಥರು ಭಾಗವಹಿಸಿದರು. ಅಣ್ಣಮ್ಮ ತಾಯಿಗೆ, ಅಡ್ಡ ರಾಜ ಶಂಕರ್ನಾಗ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವರಿಗೆ.
ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈಗ ತಾನೇ ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ತಾಯಿಯ ಉತ್ಸವ ಪ್ರಾರಂಭವಾಗಿ ಈಗ ಇಲ್ಲಿ ಲಕ್ಷ್ಮೀ ವೆಂಕಟಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಬಂದಿದೆ. ಈಗ ಕಾರ್ಯಕ್ರಮದ ಉದ್ಘಾಟನೆ ಇರುತ್ತೆ. ವರ್ಷ ಗಾಣಿಗರ ಯುವ ಸಂಘದ ಅಧ್ಯಕ್ಷರಾದ ಗೌರಿ ಶೆಟ್ಟಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ನಮ್ಮ ಹಿರಿಯರಾದ ಗಾಣಿಗರ ಯುವ ಸಂಘದ ಎಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿಗಳು, ಕಾರ್ಯದರ್ಶಿಗಳು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಸ್ವಲ್ಪ ಹಿಂದೆ ಹೋಗೋಣ ಅಣ್ಣ, ಸ್ವಲ್ಪ ಹಿಂಗೆ ಚಪ್ಪಾಳೆ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಚಾಲೂ ಮಾಡಬೇಕು. ನಾಳೆ ಭುವನೇಶ್ವರ ಎಲ್ಲರೂ ಮಾಡಿ ಬೆಂಗಳೂರು ಅಣ್ಣಮ್ಮ ತಾಯಿ ಎಲ್ಲರಿಗೂ ಆಶೀರ್ವಾದ ನೀಡಿ ನಮ್ಮ ರಾಜ್ಯ ಸುಭಿಕ್ಷೆಯಾಗಿರಲಿ ಎಂದು ತಾಯಿ ಅಣ್ಣನಲ್ಲಿ ಭುವನೇಶ್ವರಿ ತಾಯಿಗೆ, ನರೇಂದ್ರ ಅಣ್ಣಮ್ಮ ತಾಯಿಗೆ, ನವದೇವತೆ ಭುವನೇಶ್ವರಿ ತಾಯಿಗೆ, ಆಟೋ ರಾಜ ಶಂಕರಣ್ಣವರಿಗೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. ಪ್ರಾರ್ಥಿಸಲಾಗ್ತಿದ್ದಾರೆ. ಇದಾದ ನಂತರ ನಾಡಿಗೆ ಕಾರ್ಯಕ್ರಮ ಭಾರತ ಜನನಿಯ ಧನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಚಂದ ಜನನಿಯ ಧನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ತೀರೆ, ಜಯ ಭಾರತ ಜನನಿಯ ಧನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ ಜನನಿಯ ಧನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೀವನವೊಂದ ವೇಷ, ಹಸಿರಿನ ಗಿರಿಗಳ ಸಾಲೆ, ನೊಂದೆಯ ತೊಗರಿನ ಮಾಲೆ, ಕಪಿಲ ಪತಂಜಲ ಜನನಿಯ ಧನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಣಸುರೆ, ಜೈ ಕನ್ನಡಾಂಬೆ, ಪುನೀತ್ ರಾಜ್ಕುಮಾರ್ಗೆ, ದೊಡ್ಡಣ್ಣ ಶೆಟ್ಟರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಅಣ್ಣಮ್ಮ ದೇವಿಗೆ, ಜೈ ಕನ್ನಡಾಂಬೆ. ಕನ್ನಡ ಉಳಿಸಿ, ಕನ್ನಡ ಬೆಳೆಸ ಬದಕಿ, ತಾಯಿ ಭುವನೇಶ್ವರಿಗೆ, ಜನೋಪಕಾರಿ ದೊಡ್ಡಣ್ಣ ಶೆಟ್ಟಿ ಅವರಿಗೆ. ಬಂಧುಗಳೇ, ಜ್ಯೋತಿನಗರ ವೈಶ್ಯ ಹಿತರಕ್ಷಣೆ ಗಾಣಿಗರ ಸಂಘ ಸರ್ಜಾಪುರ ಅದ್ಭುತವಾಗಿ ಕನ್ನಡ ಹೇಗೆ ಬೆಳೆಸಬೇಕು, ಕನ್ನಡವನ್ನು ಹೇಗೆ ಉಳಿಸಬೇಕು ಎಂಬುವ ಕಾರ್ಯಕ್ರಮವನ್ನು ಅದ್ಭುತವಾಗಿ ನೆರವೇರಿಸಿದ್ರು. ಅದು ತಾಯಿ ಅಣ್ಣಮ್ಮನ ಉತ್ಸವ ನಡೆಯಿತು, ಶಂಕರಣ್ಣನವರ ಉತ್ಸವ ನಡೆಯಿತು. ಜ್ಯೋತಿನಗರ ವೈಶ್ಯ ಹಾಗೂ ಇಡೀ ಸಮಾಜಗಳಿಗೆ ದೊರೆ ಎನ್ನಬಹುದು, ಇಡೀ ಸಮುದಾಯದವರಿಗೆ ಧರ್ಮವಾಗಿ ನಡೆದುಕೊಂಡ ದೊಡ್ಡಣ್ಣ ಶೆಟ್ಟಿ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ, ಇಡೀ ನಮ್ಮ ದೇಶಕ್ಕೆ ಸೀಮಿತ ಅಂತ ಹೇಳಕ್ಕೆ ಇಷ್ಟಪಡಬಹುದು. ಏಕೆಂದ್ರೆ ನೋಡಬಹುದು, ಧರ್ಮ ಸಂಸ್ಥೆಯಲ್ಲಿ ಹಲವಾರು ಸಮುದಾಯಗಳು ಓದಿ IAS, IPS ಒಳ್ಳೆ ವಿದ್ಯಾರ್ಥಿಗಳಾದ್ರೆ ಆ ನನ್ನಪ್ಪ ದೊಡ್ಡಣ್ಣ ಶೆಟ್ಟಿ ಅವರಿಂದ. ಆದ್ದರಿಂದ ಸರ್ಕಾರಕ್ಕೆ ಜ್ಯೋತಿನಗರ ವೈಶ್ಯ ಹಿತರಕ್ಷಣಾ ಗಾಣಿಗರ ಸಂಘದಿಂದ ಒಂದು ಕಿವಿ ಮಾತನ್ನು ಹೇಳ್ತಿದ್ದೇವೆ. ಈ ಎಲ್ಲಾ
ಆದ್ದರಿಂದ ಬಂಧುಗಳೇ, ದಯಮಾಡಿ ಯಾರ ಮಾತಿಗೆ ಕಿವಿ ಕೊಡದೆ, ಯಾರು ನೇರವಾಗಿ ಸಮಾಜ ಕಟ್ಟುತ್ತಾರೋ, ಯಾರು ನೇರವಾಗಿ ಬಡವರಿಗೆ ಅನುಕೂಲ ಮಾಡುತ್ತಾರೋ, ಯಾರು ನೇರವಾಗಿ ಸರ್ಕಾರದಿಂದ ಪಡೆದು ಸವಲತ್ತುಗಳನ್ನು ಬಡವರಿಗೆ ಕೊಡುತ್ತಾರೋ ಅವರಿಗೆ ಬೆಂಬಲ ಕೊಡಬೇಕು. ಆಗ ಮಾತ್ರ ಸಮಾಜ ಅದ್ಭುತವಾಗಿ ಸಂಘಟನೆ ಆಗ್ತದೆ ಇಷ್ಟಪಡ್ತೀನಿ. ಹಾಗೂ ಈ ಸರ್ಜಾಪುರದಲ್ಲಿ ನೋಡಿದೆ ಹಲವಾರು ಜನ, ಹಲವಾರು ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ರೆ ಬಹಳ ಧನ್ಯವಾದಗಳು. ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೆದ್ರೆ ಬಹಳ ನನಗೆ ಸಂತೋಷವಾಯಿತು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರ್ಕೊಂಡು ಎಲ್ಲ ಧರ್ಮವನ್ನು ಪ್ರೀತಿ ಮಾಡ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ, ಎಲ್ಲ ಜಾತಿಯನ್ನು ಗೌರವ ಪಡ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ. ತಾಯಿ ಭುವನೇಶ್ವರಿಯ ಸೇವಕರು ನಾವು ಗಾಣಿಗರು, ಭಾರತಂಬೆಯ ಸುಪುತ್ರರು ನಾವು ಗಾಣಿಗರು. ಆದರೆ ಅಭಿವೃದ್ಧಿ ಕಾಣದೆ ಗಾಣಿಗ ಸಮಾಜ ಕತ್ತಲಲ್ಲಿ ಕೈ ತೊಳೆಯುತ್ತಿದೆ ಸಿದ್ದರಾಮಯ್ಯರವರೇ. ಏಕೆ ನಾವು ಅಂದ್ರೆ ಸಿದ್ದರಾಮಯ್ಯರವರೇ ಹಲವಾರು ಹಿಂದುಳಿದ ವರ್ಗಗಳಿಗೆ ನೀವು ಬೇಕಾದ ಸವಲತ್ತುಗಳನ್ನು ಕೊಡ್ತೀರಿ, ಅಭಿವೃದ್ಧಿ ಒಂದಂತ ಹೇಳ್ತೀರಿ. ಇಡೀ ದೇಶಕ್ಕೆ, ಇಡೀ ಭೂಮಂಡಲಕ್ಕೆ ಬೆಳಕು ಕೊಟ್ಟ ಸಮಾಜ ಗಾಣಿಗ ಸಮಾಜ. ಆ ಗಾಣಿಗ ಸಮಾಜವನ್ನು ಕತ್ತಲಲ್ಲಿ ಇಟ್ಟಿರುವುದು ಯಾವ ನ್ಯಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ? ಇದು ರಾಜಕೀಯ ಮಾತಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ. ನೋಡಿರ್ಬೋದು ತಾಯಿ ಭುವನೇಶ್ವರಿಯನ್ನು ಯಾವ ರೀತಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು, ನಾವು ಒಂದು ಜಾತಿಗೆ ಸೀಮಿತವಲ್ಲ, ಇಡೀ ಕರ್ನಾಟಕದ ಮಕ್ಕಳು ನಾವು ಎಲ್ಲ ಜಾತಿಯನ್ನು ಗೌರವಿಸುತ್ತೇವೆ. ಮೊದಲನೇದಾಗಿ ನಾವು ಕನ್ನಡ ತಾಯಿ ಭುವನೇಶ್ವರಿ ಮಕ್ಕಳೆಂದು ನಾವು ಸಾಲಿದವಲ್ಲ ಬೀದಿ ಬೀದಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ. ಅಂತ ಸಮಾಜಕ್ಕೆ ಈಗಲಾದರೂ ನೀವು ಅಭಿವೃದ್ಧಿ ನಿಗಮ ಜೀವ ತುಂಬಿ ಒಂದು 200 ಕೋಟಿ ಅನುದಾನ ಕೊಟ್ರೆ ಬಡತನದಲ್ಲಿರುವ ಗಾಣಿಗರು ಅಭಿವೃದ್ಧಿವಂತರನ್ನ ತಿಳ್ಕೊತೀವಿ. ಅದು ಹೇಳ್ಕೋಬಹುದು. ಸಿದ್ದರಾಮಯ್ಯವರು ವಿಧಾನಸೌಧಲ್ಲ ಅವರೇ, ಸಿದ್ದರಾಮಯ್ಯವರು ಯಾವುದೋ ಒಂದು ಜಾಗದಲ್ಲ ಅವರೇ, ಅನಂತಮಣ್ಣರವರು ಆ ಸಮುದಾಯದವರು ಒಂದು ಸ್ಥಳದಲ್ಲಿ ನಿಂತು ಇದು ಕೇಳ್ತಾವ್ರೆ ಅಂತ ನೀವು ಅನ್ಕೊಂಡ್ರೆ ತಪ್ಪು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ. ಅನಂತಮಣ್ಣರವರ ಕೂಗು ಸರ್ಜಾಪುರ ಜ್ಯೋತಿನಗರ ದಕ್ಷಿಣ ವೈಶ್ಯ ಗಾಣಿಗರ ಕೂಗು ಇಡೀ ರಾಜ್ಯದ ಗಾಣಿಗರ ಮನೆ ಮನೆಗೆ ಹೋಗುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ವಿಧಾನಸೌಧದ ಮೆಟ್ಟಲಿಗೆ ಗಾಣಿಗರ ಚಳುವಳಿ ಯಾತ್ರೆ ಮಾಡ್ತೀವಿ. ಇದು ಬೇಕಾ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ? ಆದ್ದರಿಂದ ಬಂಧುಗಳೇ, ಯಾರು ಒಳ್ಳೆಯ ಕೆಲಸ ಮಾಡುತ್ತಾರೋ, ಯಾರು ಸಮಾಜ ಕಟ್ಟುವ ಕೆಲಸ ಮಾಡುತ್ತಾರೋ, ಅವರು ಬಡವರೇ ಆಗಲಿ, ಅವರು ಶ್ರೀಮಂತರೇ ಆಗಲಿ, ಅವರ ಅಧಿಕಾರದಲ್ಲಿ ಇರಲಿ, ಅವರ ಅಧಿಕಾರದಲ್ಲಿ ಇರದೇ ಇರಲಿ, ಅಂತವರಿಗೆ ಬೆನ್ನು ತಟ್ಟುವ ಕೆಲಸವನ್ನು ಸಮುದಾಯದ ಹೋರಾಟಗಾರರು, ಸಮುದಾಯದ ಜನಗಳು ಮಾಡಿದರೆ ಸಮಾಜ ಖಂಡಿತವಾಗಲು ಉದ್ಧಾರ ಆಗ್ತದೆ ಅಂತ ಗಾಣ ದೇವತೆ ಮೇಲಾಣೆ ಶಪಥ ಮಾಡಿ ಹೇಳ್ತಿದ್ದೇನೆ ಬಂಧುಗಳೇ. ಏಕೆ ಈ ರೋಸದ ಮಾತು, ಕಿಚ್ಚಿನ ಮಾತೆಂದರೆ ಹಲವಾರು ವರ್ಷಗಳಿಂದ ಯಾವುದೇ ಸರ್ಕಾರ ಬರಲಿ ಅವಕ್ಕೆ ಮನವಿ ಕೊಡ್ಕೊಂಡು ಫ್ರೀಡಂ ಪಾರ್ಕಿಂದ ಹೋರಾಟ ಮಾಡಿಕೊಂಡು ಗಾಣಿಗರು, ಬಡವರು ಅಭಿವೃದ್ಧಿ ನಿಗಮವನ್ನು ನೀಡಿ ಅನುದಾನವನ್ನು ಕೊಡಿ ಅಂತ ಎಲ್ಲಾ ಸರ್ಕಾರಗಳಿಗೂ ನಾವು ನೀಡುತ್ತಾ ಬಂದರು ಮನವಿಯನ್ನು ಮನತಾಯಿ ಧೋರಣೆ ತೋರುತ್ತಾ ಬಂದಿದ್ದಾರೆ. ಹೇಳ್ತಾರೆ ಅನಂತಮಣ್ಣರವರ ಜೊತೆ ಯಾರೂ ಇಲ್ಲ, ಒಬ್ಬರೇ ಕುಳಿತುಕೊಳ್ಳುತ್ತಾರೆ, ಒಬ್ಬರೇ ಹೋರಾಟ ಮಾಡುತ್ತಾರೆ. ಜನಗಳು ಇಲ್ಲದಂತಹ ಹೋರಾಟ ಯಾವ ಹೋರಾಟ ಅಂತ ಹೇಳ್ತಿದ್ರಲ್ಲ. ನೋಡಿ ಸ್ವಾಮಿ, ನಮ್ಮ ಸಮಾಜ, ನಮ್ಮ ಬಂಧುಗಳು ಆನಂದಮಣ್ಣರವರೇ ಬನ್ನಿ ಅದ್ಭುತವಾಗಿ ಕಾರ್ಯಕ್ರಮ ಮಾಡೋಣ, ನಿಮ್ಮ ಜೊತೆ ನಾವಿದ್ದೀವಿ ಎಂದು ಬೆನ್ನು ತಟ್ಟುವ ಕೆಲಸ ಮಾಡಿದ್ದಾರೆ. ಖಂಡಿತವಾಗಲು ಬಡವರು ಅಭಿವೃದ್ಧಿಗೆ ಹೊಂದುವ ತನಕ ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ಮತ್ತೊಮ್ಮೆ ಗಾಣ ದೇವತೆ ಮೇಲಾಣೆ ಪ್ರಮಾಣ ಮಾಡುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಗಾಣಿಗ ಗಾಣಿಗ ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ದೊಡ್ಡಣ್ಣ ಶೆಟ್ಟಿ ಅವರಿಗೆ, ದೊಡ್ಡಣ್ಣ ಶೆಟ್ಟಿ ಅವರಿಗೆ ನಮಸ್ಕಾರ. ಜ್ಯೋತಿನಗರದ ವೈಶ್ಯ ಗಾಣಿಗರ ಸಂಘದ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರು ನಮಗೆ ನಮ್ಮ ಗುರುಗಳವರು, ಅವನ್ನ ನಾವು ದಯವಿಟ್ಟು ಪೂರಕವಾಗ ಅವರು ನಮಗೆ ತಂದೆ ಸಮಾನ. ಆ ತಂದೆ ಮಾತು ನಾನು ಯಾವತ್ತೂ ಮೀರೋಲ್ಲ. ಇವತ್ತು ಅಷ್ಟೇ, ಮುಂದೂ ಅಷ್ಟೇ. ನಮ್ಮ ಪಾಣೇರ ಗಂಟು ಅದನ್ನು ನಾನು ಏನು ಗೌರವ ಬಿಡ್ಬೇಕಂತ ನಾನು ಕೊಡೆ ಕೊಡ್ತೀನಿ. ನಮಗೆ ನನ್ನ ಅಕ್ಕ ನಮ್ಮ ತಂದೆ ಸಮಾನಾಗಿದ್ದಂಥವರು
ನನ್ನ ಮಗ ಈ ಥರ ಮಾಡ್ತಾ ಇದ್ದಾನೆ, ಅದನ್ನು ಉಳಿಸ್ಕೊಂಡು ಅನ್ನೋದು ನಾನು ಇಷ್ಟಪಡ್ತಾ ಇದ್ದೀನಿ ಖಂಡಿತವಾಗ. ಆಮೇಲೆ ನಮ್ಮ ಗುರುಗಳಾದಂಥವರು ಮಂಡ್ಯ ಅಂತ ಅವರು ಆನಂದ್ ಅಂತ ಅವರು ನಮ್ಮ ಪ್ರೋಗ್ರಾಮ್ಗೆ ಯಾವತ್ತೂ ಬಂದಿರಲಿಲ್ಲ. ಇವತ್ತು ಪೂರಕವಾಗ ಆಗಲಿ ಸರ್ಜಾಪುರ ಒಂದು ಸತಿ ನೋಡೋಣ, ಯಾವ ಥರ ನಮ್ಮ ಜನಾಂಗದವರು ಯಾವ ಥರ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಖಂಡಿತವಾಗಿ ಅವರು ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೆ ನಾನು ಪೂರಕವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಆಮೇಲೆ ಇನ್ನು ಅತಿಥಿಗಳು ಇನ್ನೂ ಒಂದು 2-3 ಬರಬೇಕಾಗಿತ್ತು, ಏನೋ ಪ್ರಾಬ್ಲಮ್ ಅವರು ಬರೋಕ್ಕೆ ಆಗಲಿಲ್ಲ. ಖಂಡಿತವಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನು ನಮ್ಮ ಜನಾಂಗದನ್ನ ಯಾವ ಥರ ಅನುಕೂಲಗಳು ಮಾಡಬೇಕು. ಈಗ ಮಂಡ್ಯ ಅಂತವರು ನಮ್ಮ ಅಣ್ಣವರು ಹೇಳಿದಂಥ ವ್ಯವಹಾರಗಳಲ್ಲಿ ಖಂಡಿತವಾಗಿ ನಾವು ಅದನ್ನು ಹೋರಾಡಕ್ಕೆ ನಾವು ರೆಡಿಗಿದ್ದೀವಿ. ಇನ್ನೊಂದು ಮುಂದಿನ ಭವಿಷ್ಯದಲ್ಲಿ ಈಗ ಬಡವರೇ ಅವರೇ, ಸಾಹುಕಾರರೇ ಅವರೇ, ನಮ್ಮ ಜನಾಂಗದವ್ರನ್ನ ಯಾರು ಗುರುತಿಸ್ತಾ ಇಲ್ಲ. ಖಂಡಿತವಾಗಿ ನಮ್ಮ ಜನಾಂಗದವ್ರನ್ನ ಯಾರು ಗುರುತಿಸ್ತಲ್ಲ. ಯಾಕಂದರೆ ಬೆಳಗಿರಂಥ ದೀಪ ನಮ್ಮದು ಗಾಣಿಗರ ಸಂಘದಲ್ಲಿ ಈ ಗಾಣಂತದ್ದು, ಅದನ್ನು ಯಾರೂ ಗಮನಿಸ್ತಾ ಇಲ್ಲ. ಅದಕ್ಕೆ ಖಂಡಿತವಾಗಿ ರಾಜ್ಯದ ಪರವಾಗ ಪುಣ್ಯಸ ಪರವಾಗ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಸಮಸ್ತ ಕನ್ನಡ ಕಲಾಭಿಮಾನಿಗಳಿಗೆ ಶ್ರೀನಿವಾಸ್ ನಮಸ್ಕಾರಗಳು. ಬಂಧುಗಳೇ, ಈ ದಿವಸ ನಾವು ಸರ್ಜಾಪುರದಲ್ಲಿ ಜ್ಯೋತಿ ನಗರ ವೈಶ್ಯ ಗಾಣಿಗರ ಯುವ ಸಂಘ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು ನಗರ ದೇವತೆ ತಾಯಿ ಅನ್ನಮ್ಮ ದೇವಿಯ ಉತ್ಸವದಿಂದ ಪ್ರಾರಂಭವಾಗಿ
ಇಂದು ಸಂಜೆ 6 ಗಂಟೆಗೆ ತಾಯಿಗೆ ದೀಪೋತ್ಸವ ಬೆಳಗುವ ಮೂಲಕ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಾಣಿಗ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಆನಂದ್ ಕೆ ಮಂಡ್ಯರ್ ಅವರು ಬಂದಿದ್ರು. ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ರು. ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ನಮ್ಮ ಮಾಜಿ ಅಧ್ಯಕ್ಷರು ನಾರಾಯಣಪ್ಪನವರು ಹಾಗೂ ಹಾಲಿ ಅಧ್ಯಕ್ಷರಾದ ಗೌರಿ ಶೆಟ್ಟಿರವರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಬಂಧುಗಳು, ನಮ್ಮ ಮಾಜಿ ಚೇರ್ಮನ್ ಆದ ಜಗದೀಶ್ ಬಾಬು ಅವರು ಇರ್ಬೋದು, ನಮ್ಮ ಹಿರಿಯರಾದ ರಾಮಸ್ವಾಮಿ ಅವರು ಇರ್ಬೋದು, ಮತ್ತೊಬ್ಬ ಹಿರಿಯರಾದ ವೆಂಕಟೇಶ್ ಶೆಟ್ಟಿ ಅವರು ಇರ್ಬೋದು, ಹೀಗೆ ಎಲ್ಲ ಹಲವಾರು ನಮ್ಮ ಜನಾಂಗದ ಎಲ್ಲರೂ ಕೂಡಿ ಈ ಒಂದು ಕನ್ನಡ ರಾಜ್ಯೋತ್ಸವನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಅವರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕರ್ನಾಟಕದ ಸಮಸ್ತ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸರ್ಜಾಪುರ ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದಿಂದ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರು. ಹಾಗೂ ತಾಯಿ ಅಣ್ಣಮ್ಮನ ದೇವಿಯ ಉತ್ಸವವನ್ನು ಅದ್ಭುತವಾಗಿ ಮಾಡಿದ್ರು. ಮತ್ತೊಮ್ಮೆ ಎಲ್ಲ ಕನ್ನಡಿಗರಿಗೂ ಒಳ್ಳೆಯದಾಗಲಿ ಅಂತ, ಹಾಗೂ ನಮ್ಮ ಸಮುದಾಯದವರಿಗೂ ಒಳ್ಳೆಯದಾಗಲಿ ಅಂತ, ಹಾಗೂ ಇಡೀ ಕರ್ನಾಟಕ ಜನತೆಗೂ ತಾಯಿ ಆಶೀರ್ವಾದ ಇರಲಿ ಅಂತ ನಾನು ಎರಡು ಮಾತು ಮುಗಿಸ್ತಿದ್ದೆ. ಅನ್ನೋದಕ್ಕೆ ಎಲ್ಲರಿಗೂ ಶುಭಾಶಯಗಳು ಕೋರ್ತಾ ಇದ್ದೀನಿ. ನಮ್ಮ ಜನಾಂಗದವರು ನನಗೆ ಸರ್ಕಾರ ಕೊಟ್ಟಿದ್ದಾರೆ, ನಮ್ಮವರೆಲ್ಲ ಸೇರಿ ಒಟ್ಟುಗ ಮಾಡಿದ್ದಾರೆ. ನಾನು ಖುಷಿ ಪಡ್ತಾ ಇದ್ದೀನಿ. ಖಂಡಿತವಾಗ ಇನ್ನು ಮುಂದಿನ ಆ ಥರ ನಡ್ಸ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಸರ್ಜಾಪುರದ ಎಲ್ಲ ಜ್ಯೋತಿನಗರ ವೈಶ್ಯದ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಎಲ್ಲರಿಗೂ ವಂದನೆ ಮಾಡ್ತೀನಿ. ಈ ಅಣ್ಣಮ್ಮ ತಾಯಿಯನ್ನು ಕರೆದು ಈ ಕನ್ನಡ ರಾಜ್ಯೋತ್ಸವವನ್ನು ಸುಗಮವಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ವಂದನೆಗಳು ಹಾಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತು ನಮ್ಮ ಗಾಣಿಗ ಜನಾಂಗದವರು ಹೆಮ್ಮೆ ಪಡುವ ವಿಚಾರ, ಸರ್ಜಾಪುರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಎಲ್ಲ ಜನಾಂಗದವರು, ಸರ್ಜಾಪುರದ ಹಿರಿಯರು, ಕಿರಿಯರು, ಹೆಣ್ಮಕ್ಳು ಎಲ್ಲರೂ ಸೇರಿ ತುಂಬ ಅದ್ದೂರಿಯಾಗಿ ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅದರ ಪ್ರಯುಕ್ತ ಅಣ್ಣಮ್ಮ ದೇವಿ ಕೂಡ ಇವತ್ತು ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಪ್ರತಿಷ್ಠಾಪನೆ ಮಾಡಿ ಸಂಜೆ ತನಕ ಇಡಲಾಗಿದ್ದು ದೀಪಾರತಿಗಳನ್ನ ಹೆಣ್ಮಕ್ಳೆಲ್ಲ ಮಾಡ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋಕ್ಕೆ ಆನಂದ್ ಕೆ ಮಂಡ್ಯರ್ ಅವರು, ನಮ್ಮ ಗಾಣಿಗ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರು, ಅವರು ಬಂದಿದ್ದಾರೆ. ಅವರು ತುಂಬ ಚೆನ್ನಾಗಿ ನಮ್ಮ ಗಾಣಿಗ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಗಾಣಿಗ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿ ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ ಪ್ರತಿಭಟನೆ ಕೂಡ ಮಾಡ್ತೀನಿ ಅಂತ ಈ ಒಂದು ಸಮಯದಲ್ಲಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಬರೋ ದಿನಗಳಲ್ಲಿ ಗಾಣಿಗ ಜ್ಯೋತಿನಗರ ಸಮುದಾಯಕ್ಕೆ ಒಂದು ಒಳ್ಳೆಯ ದಿನಗಳು ಬರುತ್ತೆ. ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮ, ಯಶಸ್ವಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ, ಎಲ್ಲರೂ ಒಟ್ಟಾಗಿರ್ತೇವೆ ಅಂತ ಹೇಳ್ತಾ ಇವತ್ತು ಸರ್ಜಾಪುರದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಅದನ್ನ ತುಂಬ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ನಮ್ಮ ಜ್ಯೋತಿನಗರ ವೈಶ್ಯ ಗಾಣಿಗ ಸಂಘದ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಅಭಿನಂದನೆಗಳು ಸಹಿತ ನಮ್ಮ ಮಾತನ್ನ ಮುಗಿಸಿದೆ. ಶ್ರೀಗಣಗಳಿಗೆ ಶ್ರೀಗಣ ಬಾಳಗೆ.